SLN ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ದೇವರ ದರ್ಶನ ಪಡೆದ ಮಾಜಿ ಸಚಿವ ವಿ ಮುನಿಯಪ್ಪ ಹಾಗೂ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು. ಶಿಡ್ಲಘಟ್ಟ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿಡ್ಲಘಟ್ಟ ನಗರದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ ಹಾಗೂ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ರವರು ಒಟ್ಟಿಗೆ ಶ್ರೀಕೃಷ್ಣ ದರ್ಶನ ಪಡೆದರು. ಕ್ಷೇತ್ರದ ಅಭಿವೃದ್ಧಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ನಂತರ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟೂರವರು ಶಿಡ್ಲಘಟ್ಟ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಕಚೇರಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟೂರವರು ಶ್ರೀಕೃಷ್ಣ ಜಯಂತಿ ಪ್ರಯುಕ್ತ ದೇಶಾದ್ಯಂತ ಹಬ್ಬದ ಆಚರಣೆ ನಡೆದಿದ್ದು, ನಮ್ಮ ಶಿಡ್ಲಘಟ್ಟದಲ್ಲಿ ಶ್ರೀಕೃಷ್ಣ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಏರ್ಪಡಿಸಿ ಭಕ್ತಾದಿಗಳು ಬಹಳ ಅಚ್ಚುಕಟ್ಟಾಗಿ ಪೂಜೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಶ್ರೀಕೃಷ್ಣನು ಜಗತ್ತಿಗೆ ಗುರು. ಆತನ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕು. ಶ್ರೀಕೃಷ್ಣ ಎಲ್ಲರಿಗಿಂತ ಪವಿತ್ರರಾದವರು. ಶ್ರೀಕೃಷ್ಣನ ಆಶೀರ್ವಾದ ಇದ್ದರೆ ನಮ್ಮ ದೇಶ, ನಾವುಗಳು ನೆಮ್ಮದಿಯಿಂದ ಇದ್ದು ಜೀವನದಲ್ಲಿ ಉನ್ನತ ಮಟ್ಟ ಸಾಧಿಸಬಹುದೆಂದು ತಿಳಿಸಿ, ಸಮಸ್ತ ಜನತೆಗೆ ಶ್ರೀಕೃಷ್ಣನ ಆಶೀರ್ವಾದ ಸಿಗಲಿ, ದೇಶವು ಸಮೃದ್ಧಿಯಿಂದ ಇರಲಿ ಎಂದು ಹಾರೈಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಣ್ಣೂರು ಸುಬ್ರಹ್ಮಣಿ, ಕಾಂಗ್ರೆಸ್ ಮುಖಂಡ ಟಿಕೆ ನಟರಾಜ್, 6ನೇ ವಾರ್ಡಿನ ನಗರಸಭಾ ಸದಸ್ಯರು ಹಾಗೂ ವಕೀಲರಾದ ಎಂ ಮುನಿರಾಜು, ಚೀಮಂಗಲ ಮಂಜುನಾಥ್, ರಾಮಾಂಜನೇಯ, ಆನೂರು ಆನಂದ್, ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ರಾಜ್, ಕುರುಬರಪೇಟೆ ವೆಂಕಟೇಶ್, ತುಮ್ಮನಹಳ್ಳಿ ವೆಂಕಟೇಶ್, ಬೂದಾಳ ವರದರಾಜ್, ಸೋರಕಾಯಲಹಳ್ಳಿ ನಾಗಚಂದ್ರ, ದೊಡ್ಡದಾಸರಹಳ್ಳಿ ದೇವರಾಜ್, ಲಕ್ಕಹಳ್ಳಿ ಸುರೇಶ್, ಸಿಎನ್ ಮುನಿರಾಜು ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು. ವರದಿ ಸೋರಕಾಯಲಹಳ್ಳಿ ನವೀನ್ ಕುಮಾರ್, SL. ಸಮಸ್ತ ಮನುಕುಲಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಕೃಷ್ಣ ಮುಂದೆ ಜಗದ್ಗುರು. ಇಡೀ ಜಗತ್ತಿಗೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನ ಗೀತೆ ಸಾರೋದ ಮೂಲಕ ಇಡೀ ಮನುಕುಲಕ್ಕೆ ಗುರುವಾಗಿ ನಿಂತ್ಕೊಳ್ತಾರೆ. ಕುರುಕ್ಷೇತ್ರದಲ್ಲಿ ಪಾಂಡವರಿಗೆ ತನ್ನ ವಿದ್ಯೆನ ದಾರಿಯ ಮೂಲಕ ಗುರುವಾಗ್ತಾರೆ. ಆದರೆ ಇಡೀ ಸಮಸ್ತ ಮನುಕುಲಕ್ಕೆ ಗುರುವಾಗಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಸಹ ಆದಿಗುರು, ಮೂಲ ಗುರುವಾಗಿ ನಮ್ಮ ಮುಂದೆ ನಿಂತ್ಕೊಳ್ಳುವಂಥದ್ದು. ಮತ್ತು ಎಲ್ಲರಲ್ಲೂ ಸಹ ಶ್ರೀಕೃಷ್ಣ ರೀತಿ ಒಬ್ಬ ಗುರು ನಾವು ನೋಡೋಂಥದ್ದಾಗಬೇಕು. ನಮಗೆ ಇಂಥ ಸಾರಥಿಯಾಗಿ, ಗುರುವಾಗಿ, ನಮಗೆ ಒಬ್ಬ ನಾವಿಕನಾಗಿ ಶ್ರೀಕೃಷ್ಣ ರೂಪದಲ್ಲಿ ಎಲ್ಲ ರೀತಿಯಾದಂಥ ಒಂದು ಅನುಕೂಲಗಳನ್ನ ಪ್ರಕೃತಿ ಮೂಲಕ ನಮಗಾಗ್ತದೆ. ಅದು ಭಗವಂತನ ದಯೆಯಿಂದ ಎಲ್ಲನೂ ಸಾಧ್ಯ. ಆ ನಿಟ್ಟಿನಲ್ಲಿ ಶ್ರೀಕೃಷ್ಣನ ರೀತಿ ನಾವು ಎಲ್ಲನೂ ಸಹ ಸಾಧನೆ ಮಾಡೋದಕ್ಕೆ ದಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ಶ್ರೀಕೃಷ್ಣ ಜಯಂತಿಯ ಶುಭಾಶಯಗಳು ಕೋರ್ತಾ ಇದ್ದೀವಿ. ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಸಹ ದೇವರಾಗಿ, ಗುರುವಾಗಿ, ನಮ್ಮೆಲ್ಲರ ಒಂದು ಮಾರ್ಗದರ್ಶಕನಾಗಿ ಈ ಮನುಕುಲ ಉದ್ಧಾರ ಆಗಲಿ, ನೆಮ್ಮದಿಯಿಂದ ತನ್ನ ಜೀವನ ಸಾಗಿಸಲಿ ಅಂತೇಳಿ ಸಂಪೂರ್ಣವಾದ ಭಗವದ್ಗೀತೆಯ ಒಂದು ಗೀತೆಯ ಸಾರಾಂಶನ ಇಡೀ ಜಗತ್ತಿಗೆ ಸಾರಿ ಎಲ್ಲರೂ ಸಹ ಸತ್ಯದ ದಾರಿಯಲ್ಲಿ ನಡೀಬೇಕು. ನಿಮ್ಮ ಕೆಲಸನ ನೀವು ಮಾಡಿ ಫಲಾಫಲಗಳ ಒಂದು ಅಪೇಕ್ಷೆ ನೀವು ಪಡೆದ ನೀವು ಕೆಲಸ ಮಾಡಿದ್ದೆ ಆದರೆ ಪ್ರತಿಫಲ ನಿಮಗೆ ಇದ್ದೇ ಇರ್ತದೆ. ಅದು ದೇವರ ರೂಪದಲ್ಲಿ, ಗುರುವಿನ ಆಶೀರ್ವಾದ ರೂಪದಲ್ಲಿ ಅಂತೇಳಿ ನಮಗೆ ಗೀತೆಯ ಮೂಲಕ ಸಾರಿದಂಥದ್ದನ್ನ ಸ್ಮರಿಸ್ತಾ ಶ್ರೀಕೃಷ್ಣ ಭಗವಂತನ ಒಂದು ಆರಾಧನೆ ಮಾಡ್ತಾ ಇರೋಂಥದ್ದು ಶಿಡ್ಲಘಟ್ಟದಲ್ಲಿ ಬಹಳ ವಿಶೇಷವಾಗಿ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಯಾದವ ಸಮುದಾಯದ ಎಲ್ಲ ಗ್ರಾಮಗಳು, ಸುಮಾರು 65ಕ್ಕೂ ಹೆಚ್ಚು ಹಳ್ಳಿಗಳಿಂದ ವಿಶೇಷ ಅಲಂಕಾರ ಮಾಡಿಕೊಂಡು ಸ್ವಾಮಿಯ ಪೂಜೆ ಮಾಡೋಂಥದ್ದು, ಬೆಳ್ಳಿ ರಥೋತ್ಸವನ ಮಾಡಿರೋಂಥದ್ದು, ಮತ್ತು ಎಲ್ಲ ಆ ಜನಾಂಗ ಮತ್ತು ಇತರೆ ಗ್ರಾಮದ ಪ್ರತಿಯೊಬ್ಬರು ಸಹ ಜೊತೆಗೂಡಿಸ್ಕೊಂಡು ಇವತ್ತು ಶಿಡ್ಲಘಟ್ಟ ನಗರಕ್ಕೆ ಆಗಮಿಸಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇರೋಂಥದ್ದು. ಅದರ ಜೊತೆಗೆ ಬಹಳ ವಿಶೇಷವಾಗಿ, ವಿಶಿಷ್ಟವಾಗಿ ಇಲ್ಲಿ ನಮ್ಮ ಬ್ರಹ್ಮಕುಮಾರಿ ಸಮಾಜ ಶಾಖೆ ಮಠ ಶಿಡ್ಲಘಟ್ಟದಲ್ಲೂ ಸಹ ನನ್ನ ಸಹೋದರಿಯರು ಬಹಳಷ್ಟು ಶ್ರಮ ವಹಿಸಿ ಸಮಯ ಕೊಟ್ಟು ದೇವರಿಗೆ ಅಲಂಕಾರ ಮಾಡಿ ಇಷ್ಟೊಂದು ನಮಗೆ ವರ್ಣರಂಜಿತವಾಗಿ ಆ ದೇವರ ಒಂದು
ಪ್ರತಿ ಬಾಲ್ಯಾವಸ್ಥೆ ಮತ್ತು ಎಲ್ಲ ಅವರ ಒಂದು ಅವತಾರಗಳನ್ನು ಸಹ ನಮಗೆ ಇಲ್ಲಿ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿರೋಂಥದ್ದು ಮತ್ತು ಪ್ರದರ್ಶನಕ್ಕೆ ಅವಕಾಶ ಮಾಡಿರೋಂಥದ್ದು ಮತ್ತು ದೇವರ ಕೃಪೆ ಎಲ್ರಿಗೂ ಆಗಲಿ ಅಂತೇಳಿ ಒಂದು ಒಳ್ಳೆ ಯೋಚನೆ ಇಟ್ಕೊಂಡು ಮಾಡಿರೋಂಥದ್ದು ಭಾಳ ವಿಶೇಷ. ಆ ನಿಟ್ಟಿನಲ್ಲಿ ಶ್ರೀಕೃಷ್ಣನ ಸ್ಮರಣೆ ಬಹಳಷ್ಟು ಮುಖ್ಯ. ಶ್ರೀಕೃಷ್ಣನ ಬೇಡಬೇಕಂದ್ರೆ ಇನ್ನೇನು ಹೆಚ್ಚು ಅಲಂಕಾರ ಮಾಡೋಂಥದ್ದು, ಇಲ್ಲ ಪೂಜೆಗಳು ಮಾಡೋಂಥದ್ದು, ಹೋಮ ಹವನಗಳು ಮಾಡೋಂಥದ್ದು ಏನೂ ಇಲ್ಲ. ಒಂದಿಡೀ ಅವಲಕ್ಕಿ ಕೊಟ್ಟು ಪ್ರಸಾದವಾಗಿ ದೇವರನ್ನ ಒಂದು ಕ್ಷಣ ನಮ್ಮನ್ನು ಕಾಪಾಡು ಭಗವಂತ ಅಂತೇಳಿ ಅವನ್ನ ಬೇಡದ್ರಾಯಿತು. ಆತ ಸಂತೃಪ್ತಿಯಿಂದ ನಮಗೆಲ್ಲನೂ ಸಹ ನಮ್ಮ ಕಷ್ಟಗಳನ್ನ ದೂರ ಮಾಡೋಂಥದ್ದು ಮತ್ತೆ ನಮ್ಮ ಬೆನ್ನಿಗೆ ಸದಾ ಶ್ರೀಕೃಷ್ಣ ಗುರುವಾಗಿದ್ದೇ ಇರ್ತಾನೆ. ಆ ಥರದ ಭೂಮಿಲಿ ನಾವು ಸನಾತನ ಧರ್ಮದ ಭೂಮಿಲಿ ಈ ದೇಶದಲ್ಲಿ ನಾವು ಹುಟ್ಟಿರೋಂಥದ್ದು. ಸದಾ ನಮ್ಮ ಹಿಂದೆ ನಮಗೆ ಒಂದು ಕಾಣದ ಶಕ್ತಿ ದೇವ್ರ ರೂಪದಲ್ಲಿ ನಮ್ಮ ಹಿಂದೆ ಇದ್ದೇ ಇರ್ತಾನೆ.